ಅಂಪೈರ್ಸ್ ಪಂದ್ಯಾಟ ಶುರು ಮಾಡಿ. ಎಸ್, ಜೈ ಕರ್ನಾಟಕ ಸ್ಟಾರ್ಸ್ ಇವರ ಆಶ್ರಯದಲ್ಲಿ ಸಾಗಿ ಬಂದಿರತಕ್ಕಂಥ ಇಂಡಿಪೆಂಡೆನ್ಸ್ ಟ್ರೋಫಿ 2025ರ ಕೊನೆಯ ಪಂದ್ಯ, ಫೈನಲ್ ಪಂದ್ಯ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಓವರ್ಗಾಗಿ ಪ್ರಸನ್ನ ಬಸವಣ್ಣರವರನ್ನು ಪರಿಚಯಿಸ್ತಾ ಇದೆ ಬಬ್ರುವಾಹನ. ಸ್ಟ್ರೈಕ್ನಲ್ಲಿ ತೌಸಫ್, ನಾನ್ ಸ್ಟ್ರೈಕ್ನಲ್ಲಿ ಭಾರತ್. ಪ್ರಸನ್ನ ಹೆಸರಿರ್ತಕ್ಕಂಥ ಮೊದಲ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಇಟ್ಸ್ ಅ ಲೆಗ್ ಬೈಗಳಿಗೆ ಓಟುಗಳಿಗೆ ಅವಕಾಶಗಳು ಇರೋದಿಲ್ಲ. ಬೈ ಸರ್, ದಯವಿಟ್ಟು ಹೊರಗಡೆಯಿಂದ ಯಾರು ಅಂಪೈರ್ಗೆ ಮಾತಾಡಬೇಡಿ. ಬೈ ರೂಪದಲ್ಲಿ ಒಂದು ದೊಡ್ಡದ ಸೇರ್ಪಡೆ ಆಗ್ತಾ ಇದೆ. ಮೊದಲ ಓಟ ಕೂಡ ಖಾತೆಯನ್ನು ಕಾಡ್ತಾ ಇದೆ. KC11 ಖಾತೆ ಆರಂಭ. ಪ್ರಸನ್ನ ಹೆಸರಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ನಲ್ಲಿ ಕ್ಷೇತ್ರರಕ್ಷಣೆ ಎಡವಟ್ಟನ್ನು ಮಾಡಿಕೊಟ್ರು. ಒಂದರ ಬದಲಾಗಿ ಅವಳಿ ಒಟ್ಟುಗಳಿಗೆ ಅವಕಾಶಗಳು ಕೂಡ ಲಭಿಸ್ತಾ ಇದೆ. ತನ್ನ ಮೊತ್ತ 3 ಒಟ್ಟುಗಳು, 3 ವಿತೌಟ್ ಲಾಸ್. ಮೂರನೇ ಚೆಂಡಿಗಾಗಿ ಮತ್ತೆ ಪ್ರಸನ್ನ ಬಸವಣ್ಣ. ಬೇಸ ಪ್ರಯತ್ನ, ಬಾರಿ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಸುಪ್ರೀತ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಕೇವಲ ಒಂದು ಹೊಡೆತ ಸೇರ್ಪಡೆ. ಪವರ್ ಪ್ಲೇ ಓವರ್ನ ಅಂತಿಮ 3 ಚೆಂಡು ಬಾಕಿ. 5 ಓವರ್ಗಳ ಇನ್ನಿಂಗ್ಸ್, 5 ಎಸೆತಗಾರರು ಬೌಲಿಂಗ್ ನಿರ್ವಹಿಸಬೇಕಾಗಿದೆ. ಪ್ರಸನ್ನ ಸೇರಿದಕ್ಕಂಥ ಚೆಂಡು ಬೆರಸಿನ ಹೊಡೆತ. ತೌಸೀಫ್ ದಾಂಡಿನ ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತ. 6 ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಬಾರಿ ಬೆರಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ KC11. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಬಾರಿ ಬ್ಲಾಕ್ ಔಟ್ ಚೆಂಡು. ಬಹಳಷ್ಟು ಉತ್ತಮ ರೀತಿಯ ಕಂಬ್ಯಾಕ್ ಅನ್ನು ಪ್ರಸನ್ನ ಮಾಡ್ತಾ ಇದ್ದಾನೆ. ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ತನ್ನ ಮೊತ್ತ ಈಗ 9ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 9 ವಿತೌಟ್ ಲಾಸ್. ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ಬಾಕಿ. ರಿವರ್ಸ್ ಶಾಟ್ ದಾಖಲಿಸುವ ಸುಂದರತ ಪ್ರಯತ್ನ. ತೌಸೀಫ್ ಮೊದಲ ಓವರ್ನಲ್ಲಿ ಬೆರಸಿನ ಆರಂಭವನ್ನು KC ತಂಡದ ಪರವಾಗಿ ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತ 13 ಓಟುಗಳು ಮೊದಲ ಓವರ್ ಮುಕ್ತಾಯಕ್ಕಾಗಿ. ತಂಡದ ಮೊತ್ತ 14. ಬೆರಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ KC11 ತಂಡ.
ಪ್ರಶಸ್ತಿ ಜಯಿಸಬಲ್ಲ ಬಹಳಷ್ಟು ತಂಡಗಳು ಪಂದ್ಯದಿಂದ ಹೊರಬೀಳ್ತಾ ಇದೆ. ಈಗ ಬಬ್ರು ವಾಹನ ಮತ್ತು KC11 ಪ್ರಶಸ್ತಿಗಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಫೈನಲ್ ಪಂದ್ಯದಲ್ಲಿ ಎರಡನೇ ಓವರ್ಗಾಗಿ ಟರ್ಮಿನೇಟರ್ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ನೀಡಬಲ್ಲ ಮತ್ತರುವ ಸಾಮರ್ಥ್ಯವುಳ್ಳ ಯುವ ಎಸೆತಗಾರ ಆಸಿಫ್ ರವರನ್ನು ಪರಿಚಯಿಸ್ತಾ ಇದೆ ಬಬ್ರು ವಾಹನ ತಂಡ. ಭರತ್ ಸ್ಟ್ರೈಕ್ನಲ್ಲಿ ಆಸಿಫ್ ಟು ಭಾರತ್. ಎರಡನೇ ಮೊದಲ ಚೆಂಡು ಬ್ಲಾಕ್ ಔಟ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಬಹಳ ಉತ್ತಮ ರೀತಿಯ ಹಸ್ತವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಎರಡು ಪಂದ್ಯದಲ್ಲೂ ಕೂಡ 31 ಔಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಸೆಮಿಫೈನಲ್ ಪಂದ್ಯದಲ್ಲಿ 42 ಔಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಪ್ರಸ್ತುತ ಫೈನಲ್ ಪಂದ್ಯದಲ್ಲಿ ಅದೆಷ್ಟು ಓಟ್ಗಳನ್ನು ಬಿಟ್ಟುಕೊಡ್ತಾರೆ ನೋಡಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ಲೈನಪ್ ಅನ್ನು ಹೊಂದಿರತಕ್ಕಂಥ ಬಬ್ರು ವಾಹನ. ಸ್ಲಾಯರ್ ಚೆಂಡು ಜಾಣುವ ತೆಸ್ಗಾರಿಕೆ ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಮೂರನೇ ಬಾರಿ ಆಸಿಫ್ ಎಸೆದಿರ್ತಕ್ಕಂಥ ಚೆಂಡು ಲೆಗ್ ಸ್ಟಂಪ್ನ ಹೊರಭಾಗದ ಕ್ರಮಿಸ್ತಾ ಇದೆ. ಈ ಬಾರಿ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಒಂದೊಡ್ಡ ಸೇರ್ಪಡೆ. 15 ತಂಡದ ಮೊತ್ತ 15 ವಿತೌಟ್ ಲಾಸ್. ಓಪನಿಂಗ್ ಪಾರ್ಟ್ನರ್ಶಿಪ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಸ್ಲೋಯರ್ ಚೆಂಡು ಟಾಪ್ ಹೆಡ್ಸ್ ಆಗ್ತಾ ಇದೆ. ಪ್ರಸನ್ನ ಬಸವಣ್ಣ ಎಡವಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. 1 ಓಟ 2 ಓಟ 3ನೇ ಓಟ ಕೂಡ ಸುಲಭವಾಗಿಯೇ ಪೂರೈಸಿದ್ರು. ಬೆರಸನ ಹೊಡೆತ ಮತ್ತೆ ಚೆಂಡು ಡಿ ಪಾಯಿಂಟ್ ಮೇಲ್ಭಾಗದಲ್ಲಿ ಸೇಮರೆಗೆ ಹೊರಭಾಗನ ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಪ್ರಸನ್ನ ಬಸವಣ್ಣ ಎತ್ತರದ ಮನುಷ್ಯ. ಚೆಂಡು ಪ್ರಸನ್ನನ ತಲೆ ಮೇಲೆ ಹಾದು ಹೋಗ್ತಾ ಇದೆ. ಬಹುಶಃ ಕ್ಯಾಚ್ ಪಡೆಯಬಹುದಾಗಿದ್ದಾಗ ಎಲ್ಲ ಸಾಧ್ಯತೆಗಳಿತ್ತು. ಪ್ರಸನ್ನ ಜಡ್ಜ್ಮೆಂಟ್ ಮಾಡ್ತಾ ಇಲ್ಲ, ಬದಲಾಗಿ 6 ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಈಗ 24 ಓಟಗಳು 24. ಭರವಸೆನ ಆರಂಭವನ್ನು KC11 ಪಡ್ಕೊಳ್ತಾ ಇದೆ. ಸ್ಟೆಪ್ ಮಾಡಿಕೊಂಡು ಬೇಸ ಪ್ರಯತ್ನ ಬಹಳ ಉತ್ತಮ ರೀತಿಯ ಹೊಡೆತ. ಮತ್ತೆ ಬೆರಸನ 6 ಬ್ಯಾಕ್ ಟು ಬ್ಯಾಕ್ 6 ಅನ್ನು ದಾಖಲಿಸ್ತಾ ಇದ್ದಾನೆ ತೌಸಿಫ್. ಫೈನಲ್ ಪಂದ್ಯದಲ್ಲಿ ತೌಸಿಫ್ ಆಟ ಬಹಳ ಅತ್ಯುತ್ತಮ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಈವರೆಗೆ ಬಹಳ ಉತ್ತಮ ರೀತಿಯ ಬೌಲಿಂಗ್ ನಿರ್ವಹಣೆ ಮಾಡಿರ್ತಕ್ಕಂಥ ಬಬ್ರು ವಾಹನ ಈಗ ಫೈನಲ್ ಪಂದ್ಯಾಟದಲ್ಲಿ ಎಡೆಯುವಿಕೆಯನ್ನು ಮಾಡಿಕೊಳ್ತಾ ಇದೆ. ಎರಡನೇ ಓವರ್ನಲ್ಲಿ ಈಗಾಗಲೇ 30 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. KC11 ಮೊದಲ ಹಂತದ ಬೆರಸಿನ ಆರಂಭವನ್ನು ಪಡ್ಕೊಂಡು ಡ್ರೈವಿಂಗ್ ಸೀಟಲ್ಲಿ ಕಂಡ್ಕೊಂಡು ಬರ್ತಾ ಇದ್ದಾರೆ.
KC11 is in driver seat now. ಗುಡಿಸಿತೆಗೆ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಆಟ. ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದು ಶರ್ಟ್ಗಳ ಪೂರೈಕೆ ಆಗ್ತಾ ಇದೆ. ತನ್ನ ಮೊತ್ತ 31. ಅಂತಿಮ ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ 31 ಓಟುಗಳನ್ನು ದಾಖಲಿಸ್ತಾ ಇದೆ KC11. ಎಲ್ಲ ತಂಡದ ಆಟಗಾರರು ಗಮನಿಸ್ಕೊಳ್ಳಿ, ನಮ್ಮ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಮುಖ್ಯ ಅತಿಥಿಗಳು ಈ ಒಂದು ಪಂದ್ಯಕೂಟದ ಸಮಾರಂಭಕ್ಕೆ ಸರಿಯಾಗಿ 7 ಗಂಟೆಗೆ ಆಗಮಿಸಿಕೊಳ್ತಾರೆ. ಪ್ರಶಸ್ತಿಯನ್ನು 7 ಗಂಟೆಗೆ ಅತಿಥಿಗಳು ಬಂದ ಮೇಲೆ ವಿತರಿಸುವಂಥ ಕಾರ್ಯಕ್ರಮವನ್ನು ಆಯೋಜಕರು ಮಾಡ್ತಾ ಇದ್ದಾರೆ. ಪಂದ್ಯದ ಬಳಿಕ ಎಲ್ಲ ತಂಡದ ಆಟಗಾರರು ನಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸರಿಯಾಗಿ 7 ಗಂಟೆಗೆ ಸಮಾರಂಭ ಶುರುವಾಗುತ್ತೆ. ಸುಪ್ರೀತ್ 3ನೇ ಓವರ್ಗಾಗಿ. ಪ್ರದರ್ಶನದಾಗಂತ ಮೊದಲ ಚೆಂಡು ತೌಸಫ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಭರವಸೆನ ಆಟವನ್ನು ತೌಸಫ್ ಫೈನಲ್ ಪಂದ್ಯಾಟದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಫುಲ್ ಟಾಸ್ ಚೆಂಡು ಮತ್ತೊಮ್ಮೆ ವಿಕೆಟ್ ಮೇಲ್ಭಾಗದಲ್ಲಿ ಬೆರಸನ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಫೈನಲ್ ಪಂದ್ಯದಲ್ಲಿ ಬಬ್ರವಾಹನ ಬೌಲರ್ಸ್ಗಳು ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ತನ್ನ ಮತ ಈಗ 43 ಚಾಲ್ತಿಯ 3ನೇ ಓವರ್ನಲ್ಲಿ. ಮತ್ತೆ ಸುಪ್ರೀತ್ ತೌಸಿಫ್. ರಿವರ್ಸ್ ಶಾಟ್ ದಾಖಲಿಸಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾರ ಕ್ಯಾನ್ಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ತೌಸಿಫ್ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಬೆರಸಿನ ಆರಂಭವನ್ನು ನೀಡಿದ್ರು. ತಂಡ ಈಗ ಬಹಳಷ್ಟು ಅತ್ಯುತ್ತಮ ಓಟುಗಳನ್ನು ದಾಖಲಿಸ್ತಾ ಇದೆ. 43 ತೆರೆದ ಮೊತ್ತ. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 3ನೇ ಓವರ್ನ 3 ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. 15 ಚೆಂಡುಗಳ ಮುಖಾಂತರವಾಗಿ 43 ಓಟುಗಳನ್ನು ದಾಖಲಿಸ್ತಾ ಇದೆ KC11. ನಾಲ್ಕನೇ ಚೆಂಡಿಗಾಗಿ ಸುಪ್ರೀತ್. ಸ್ಯಾಮ್ ಹೊಸ ಆಟಗಾರ.
ರಿವರ್ಸ್ ಶಾಟ್ ದಾಖಲಿಸ ಪ್ರಯತ್ನ, ಚೆಂಡು ಡಿ ಪಾಯಿಂಟ್ ವಿಭಾಗದಲ್ಲಿ ಮತ್ತೆ ಬೌಂಡ್ರಿ ಗೆರೆಯನ್ನು ದಾಟ್ತಾ ಇದೆ. 4 ಓಟಗಳ ಸೇರ್ಪಡೆ, 47ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 47. ಮತ್ತೆ ಬೆರಸಿನ ಹೊಡೆತ, ಆಸಿಫ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಒಂದು ಹೊಡೆದ ಸೇರ್ಪಡೆ, 48ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 48. ಅಂತಿಮ ಚೆಂಡು ಬರುವವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ನಂಬಲ ಸಾಧ್ಯ ರೀತಿಯ ಇನ್ನಿಂಗ್ಸ್ ಅನ್ನು ತೌಸಿಫ್ ದಾಖಲಿಸ್ತಾ ಇದ್ದಾರೆ. ಬೆರಸಿನ ಹೊಡೆತೆ, ಬಾರಿ ಪರ್ಫೆಕ್ಟ್ ಕನೆಕ್ಷನ್ಗಳು ಬರ್ತಾ ಇಲ್ಲ. ಒಂದು ಓಟ, ಅವಳಿ ಓಟ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ರೀತಿಯಾಗಿ ತಡೆದ ಮೊತ್ತ 49ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮೊರನ ಮುಕ್ತಾಯದ ಬಳಿಕ 49 ಫಾರ್ ಲಾಸ್ ಆಫ್ 1. 12 ಚೆಂಡು ಇನ್ನು ಕೂಡ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸರಿಯಾಗಿ 7 ಗಂಟೆಗೆ ಪ್ರಶಸ್ತಿ ವಿತರಣಾ ಸಮಾರಂಭ ಆಯೋಜನೆಯನ್ನು ಮಾಡ್ತಾ ಇದೆ ಆಯೋಜಕರು. ಪಂದ್ಯ ಮುಗಿದ ಬಳಿಕ ಎಲ್ಲ ಆಟಗಾರರು ನಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅತಿಥಿಗಳು ಕೆಲಸದ ನಿಮಿತ್ತ ಬೇರೆ ಕಡೆ ಇರೋದ್ರಿಂದ ನಮ್ಮ ಪಂದ್ಯಕೂಟಕ್ಕೆ ಆಗಮಿಸಲಿಕ್ಕೆ ಸರಿಯಾಗಿ 7 ಗಂಟೆ ಆಗತ್ತೆ. ಆವರೆಗೆ ಎಲ್ಲರೂ ಕೂಡ ತಾಳ್ಮೆಯಾಗಿ ಕಾಯಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನಾಲ್ಕನೆಯವರಿಗಾಗಿ ಕೆಂಪರಾಜರವರನ್ನು ಪರಿಚಯಿಸ್ತಾ ಇದೆ ಬಬ್ರು ವಾಹನ ತಂಡ. ನಟನರ ಹೊಡೆತ, ಬಹಳಷ್ಟು ಆಕರ್ಷಕ ಹೊಡೆತಗಳು. ಭರತ್ ದಾಂಡಿನ ಈಗ ಮೊದಲ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. 50 ಅಪ್ ಫಾರ್ KC11. 55. ಬಹಳಷ್ಟು ಓಟಗಳಿಗೆ ಬಬ್ರು ವಾಹನ ತಂಡ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಫೈನಲ್ ಪಂದ್ಯದಲ್ಲಿ. ಬ್ಲಾಕ್ ಔಟ್ ಸೆಂಡಿ, ಬಾರಿ ಬೆರಸಿನ ಹೊಡೆತ. ಡಿಮ್ಯಾಕ್ಸ್ಟ್ರಾ ಕವರ್ಸ್ ಅಲ್ಲಿ ಆಸಿಫ್ ಕ್ಷೇತ್ರರಕ್ಷಣೆ, ಬಹಳಷ್ಟು ಉತ್ತಮ ರೀತಿಯ ಥ್ರೋ ಬಂದರೂ ಕೂಡ ಕೆಂಪರಾಜು ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ಚೆಂಡನ್ನು ಕಲೆಕ್ಟ್ ಮಾಡ್ತಾ ಇಲ್ಲ, ಬದಲಾಗಿ ಅವಳಿ ಒಟ್ಟುಗಳ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. 2 runs added to the total. 57 is the score. ಮತ್ತೆ ಬ್ಲಾಕ್ ಔಟ್ ಚೆಂಡು, ಮತ್ತೆ ಕ್ಷೇತ್ರರಕ್ಷಣೆ ಎಡವಟ್ಟು. ಅವಳಿ ಒಟ್ಟುಗಳು ಪೂರೈಕೆ ಆಗ್ತಾ ಇದೆ. ಶಾಡಾಗ ಬೆದರ್ತಕ್ಕಂಥ ಚೆಂಡು, ಮತ್ತೆ ಬೆರಸನ ಸಿಕ್ಸರ್. ಕ್ಷೇತ್ರರಕ್ಷಕರು ಮಾಡಿರ್ತಕ್ಕಂಥ ಎಡವಟ್ಟು ಈಗ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಾ ಇದೆ. ಈವರೆಗೆ ಟೂರ್ನಿಯಲ್ಲಿ ಬಹಳಷ್ಟು ಯಶಸ್ವಿ ಬೌಲಿಂಗ್ ಅನ್ನು ಮಾಡಿರ್ತಕ್ಕಂಥ ತಂಡ ಬಹಳಷ್ಟು ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 65. 4ನೇ ಓವರ್ನ ಚಾಲ್ತಿಗಾಗಿ. ಮತ್ತೆ ಬೆರಸಿನ ಹೊಡೆತ,
ಒಂದು ಓಟಗಳ ಸೇರ್ಪಡೆ. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿ. 66 ತಂಡಬಟ್ಟಾರ ಗಳಿಕೆ. 1 ವಿಕೆಟ್ ಆಘಾತದ ಮುಖಾಂತರವಾಗಿ. ಬ್ಲಾಕ್ ಔಟ್ ಚೆಂಡು. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವ ಪ್ರಯತ್ನ. ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಈ ರೀತಿಯಾಗಿ 4ನೇ ಓವರ್ ಕೂಡ ಮುಕ್ತಾಯ. 67 67. ಅಂತಿಮ 6 ಚೆಂಡು ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿತಾ ಇದೆ. ಚಾಣಕ್ಯ ಕೊನೆಯ ಓವರ್ಗಾಗಿ. ಚಾಣಕ್ಯ ಎಸೆದಿರ್ತಕ್ಕಂಥ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಮೊದಲ ಚೆಂಡು ಡಾಟ್ ಬಾಲ್. ಈ ಬಾರಿ ಬಹಳಷ್ಟು ಬಿರುಸಿನ ಹೊಡೆತ. ಡೇಪ್ ಮೇಡಮ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಚಾಣಕ್ಯ ಕೂಡ ಮೊದಲ ಪಂದ್ಯದಿಂದಲೂ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ದಾರೆ ಅಂತಿಮ ಓವರ್ಗಳಲ್ಲಿ. ಈಗ ಚಾಣಕ್ಯ 4 ಚೆಂಡನ್ನು ಎಸೆಯಬೇಕಾಗಿದೆ. ಬ್ಲಾಕ್ ಔಟ್ ಚೆಂಡು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಭಾರತ ತಂಡದ ಮತ್ತೊಂದು ಮೆರೆಸಿನ ಸಿಕ್ಸರ್ ಬರ್ತಾ ಇದೆ. ಬಹುಶಃ ಚಾಣಕ್ಯ ಮೊದಲ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಈ ಬಾರಿ ಕ್ಲೀನ್ ಬೌಲ್. ಭರತ್ ಬ್ಯಾಕ್ ಟು ಪೆವಿಲಿಯನ್. ಹೈ ಲಾಫ್ಟೆಡ್ ಶಾಟ್. ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕೆಂಪರಾಜು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ. ತಂಡದ ಒಟ್ಟಾರೆ ಗಳಿಕೆ 74 ಓಟಗಳು. 75 is the target for ಬಬ್ರುವಾಹನ.
ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಸರಿಯಾಗಿ 7 ಗಂಟೆಗೆ ಆಗಮಿಸಿಕೊಳ್ತಾ ಇದ್ದಾರೆ. ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಅಲ್ಲಿಯವರೆಗೂ ನಮ್ಮ ತಂಡಗಳು ಪ್ರೇಕ್ಷಕರು ಕೂಡ ಇಲ್ಲೇ ಇದ್ದು ಸಮಾರಂಭ ಯಶಸ್ವಿಯಾಗಲು ನಮ್ಮೊಟ್ಟಿಗೆ ಪ್ರೋತ್ಸಾಹನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹದಿನೈದರ ಸರಾಸರಿಯಲ್ಲಿ ಓಟಗಳನ್ನು ದಾಖಲಿಸಬೇಕಾಗಿದೆ ಬಬ್ರುವಾಹನ ತಂಡ. KC11 ಹೆಚ್ಚುವರಿ ಆಟಗಾರ ದಯವಿಟ್ಟು ಬನ್ನಿ. ಟ್ವೆಲ್ತ್ ಪ್ಲೇಯರ್ KC11 ಆರಂಭಿಕ ಆಟಗಾರರಿಗೆ ಪ್ರಸನ್ನ ಮತ್ತು ಪ್ರಕಾಶ್ ಫೀಲ್ಡ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಓವರ್ನಲ್ಲೂ 15 ಒಟ್ಟುಗಳು ಬರಬೇಕಾಗಿದೆ. ಪ್ರಶಸ್ತಿಯಾಗಿ ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ 75 ಒಟ್ಟುಗಳನ್ನು ದಾಖಲಿಸಬೇಕಾಗಿದೆ ಬಬ್ರುವಾಹನ ತಂಡ. ಸತೀಶ್ ಮೊದಲ ವರ್ಗಾಗಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಪ್ರಸನ್ನ ಬಸವಣ್ಣ. ಸತೀಶ್ ಬಸವಣ್ಣ ಮೊದಲ ಚೆಂಡು ಫುಲ್ ಟಾಸ್, ನೋ ಬಾಲ್ ತೀರ್ಪುಗಳು ರವಾನಿಸ್ತಾ ಇದ್ದಾರೆ. ಎಸ್ 1+3 4 ಒಟ್ಟುಗಳ ಪೂರೈಕೆ ಆಗ್ತಾ ಇದೆ. ಮೊದಲ ಚೆಂಡು ನೋ ಬಾಲ್, ಫ್ರೀ ಹಿಟ್ ಅವಕಾಶ ಕೂಡ ಪ್ರಕಾಶ್ಗೆ ಲಭಿಸ್ತಾ ಇದೆ. ಬಾರಿ ಬ್ಲಾಕ್ ಹೋಲ್ಡ್ ಚೆಂಡು, ಹೆಲಿಕಾಪ್ಟರ್ ಶಾಟ್ ಬರ್ತಾ ಇದೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಒಂದೋಡದ ಸೇರ್ಪಡೆ ತಂಡ 5
ಪ್ರಸನ್ನ ಸ್ಟ್ರೈಕ್ನಲ್ಲಿ. ಮತ್ತೆ ಬ್ಲಾಕ್ ಕಾಲ್ ಚೆಂಡು ಬಹಳ ಸೋತಮ ರೀತಿಯ ಎಸ್ಗಾರಿಕೆ. ಸೈಡ್ ಆಂಗಲ್ ಬೌಲಿಂಗ್ ಸ್ಟೈಲನ್ನು ಹೊಂದಿರತಕ್ಕಂಥ ಸತೀಶ್ ಬಹಳ ಸೋತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 2 ಚೆಂಡು ಮುಕ್ತಾಯದ ಬಳಿಕ 6 ಓಟುಗಳನ್ನು ದಾಖಲಿಸ್ತಾ ಇದೆ ಬಬ್ರುವಾಹನ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಪ್ರಕಾಶ್ ಮಾಡಿದ್ರು ಕೂಡ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ವೇಗದ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ಸತೀಶ್. ಅಂತಿಮ 3 ಚೆಂಡು ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೇಸ ಪ್ರಯತ್ನ ಬಹಳ ಉತ್ತಮ ರೀತಿಯ ಹೊಡೆತ. ಬೌಂಡ್ರಿ ಇನ್ನಿಂಗ್ಸ್ ಮೊದಲ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ ಪ್ರಕಾಶ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮತ್ತೆ ಮಾಡಿದ್ರು. ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಿದ್ರು. ಮತ್ತೆ ಓಟುಗಳು ಬರ್ತಾ ಇಲ್ಲ. ರಿಪೀಟ್ ಡೆಲಿವರಿಗಳು. ಓವರ್ ಮುಕ್ತಾಯ. ತಡದ ಒಟ್ಟಾರೆ ಗಳಿಕೆ ಈಗ 10ಕ್ಕೆ ತಲುಪ್ತಾ ಇದೆ. 24 ಚೆಂಡು 65 ಓಟುಗಳು ಬರಬೇಕಾಗಿದೆ. ಕಣ್ಣ 2ನೇ ಓವರ್ ಚಾಲ್ತಿಗಾಗಿ KC11 ಪರವಾಗಿ ತಡ ಮೊತ್ತ 10 65 ಓಟುಗಳು ಬರಬೇಕಾಗಿದೆ. ಕಣ್ಣ ಹೆಸರಿರ್ತಕ್ಕಂಥ ಮೊದಲ ಚೆಂಡು ಶಾರ್ಟ್ ಆಗಿ ಬಿದ್ದರೆ ಕೂಡ ಚೆಂಡಿಗೆ ತಿರುವಿಗೆ ಅವಕಾಶ ಮಾಡಿಕೊಟ್ರು. ಪ್ರಸನ್ನ ಊಟಗಳನ್ನು ದಾಖಲಿಸ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್. ಬಿರುಸಿನ ಹೊಡೆತೆ ಬಾರಿ ಮಿಡ್ ವಿಕೆಟ್. ಸೀಮಾರೇಖೆ ಅಂಚಿನಲ್ಲಿ ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. ಅವಳಿ ಒಟ್ಟುಗಳ ಪೂರೈಕೆ ಕೂಡ. 2 runs added to the score. ತಡ ಮೊತ್ತ 12.
ಮತ್ತೆ ಗುಡಿಸಿ ತೆಗೆಯ ಪ್ರಯತ್ನ. ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಮತ್ತೆ ಅವಳಿ ಅಚ್ಚುಗಳಿಗೆ ಅವಕಾಶಗಳು ಬರ್ತಾ ಇದೆ. ಬೌಂಡರಿ ಸಿಕ್ಸರ್ಗಳು ಬರಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ ಬಬ್ರುವಾಹನ ತಂಡ. ಬ್ಲಾಕ್ ಚೆಂಡ ಬಹಳ ಉತ್ತಮ ರೀತಿಯ ಎಸೆತ ಕಣ್ಣ ಮಾಡ್ತಾ ಇದ್ದಾರೆ. ಯಾವುದೇ ಬೌಂಡ್ರಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಲಯಬದ್ಧತೆ ಎಸೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಾಲ್ಕು ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು 2ನೇ ಓವರ್ನಲ್ಲಿ ಬಾಕಿ. ಹೊಡೆತ ದಾಖಲಿಸುವ ಪ್ರಯತ್ನ ಪ್ರಕಾಶ್ ಮಾಡಿದ್ರು. ಒಂದೊಡದ ಸೇರ್ಪಡೆ. ಅಂತಿಮ ಚೆಂಡು ಬಹಳ ಉತ್ತಮ ರೀತಿಯ ಎಸೆತ. ಯಾರ್ಕರ್ ಲಾನ್ ಡೆಲವರಿ ಪ್ರಸನ್ನ ಓಟವನ್ನು ದಾಖಲಿಸ ಇಲ್ಲ. 2ನೇ ಓವರ್ ಕಡೆ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 16, 16 ವಿದೌಟ್ ಲಾಸ್. ಜಯಕ್ಕಾಗಿ 18 ಚೆಂಡು 59 ಓಟಗಳು ಬರಬೇಕಾಗಿದೆ. 20ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿದೆ ಬಬ್ರುವಾಹನ ತಂಡ. ಪ್ರತಿ ಓವರ್ನಲ್ಲೂ 3 ಸಿಕ್ಸರ್ ಅವಶ್ಯಕತೆ. ಫರಾಜ್ 3ನೇ ಓವರ್ಗಾಗಿ ಮತ್ತೊಂದು ಬಲಸಿನ ಎಸೆತ. ಯಾರ್ಕರ್ ಲಾನ್ ಡೆಲವರಿ ಬಹಳಷ್ಟು ಪರ್ಫೆಕ್ಟ್ ಆಗಿ ಬೀಳ್ತಾ ಇದೆ. KC11 ತಂಡದ ಎಸೆತಗಾರ ಯಾರ್ಕರ್ಗಳು ಯಾವುದೇ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡುವ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಬೇರಸಿನ ಹೊಡೆತ ಬಾರಿ ಪ್ರಕಾಶ್ ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಈ ರೀತಿಯ ಹೊಡೆತಗಳು ಇನ್ನು ಕೂಡ 9 ಸಿಕ್ಸರ್ ಬರಬೇಕಾಗಿದೆ ಜಯಕ್ಕಾಗಿ. ಹದಿನಾರು ಎಸೆತ 53 ಓಟಗಳು ಬರಬೇಕಾಗಿದೆ. ಮಾತ ಬೆರಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬೆರಸಿನ ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಪ್ರಕಾಶ ದಾಖಲಿಸ್ತಾ ಇದ್ದಾರೆ. ತಡವತ್ತ 28.
ಮಾತ ಬರಸನ ಹೊಡೆತ ಹ್ಯಾಟ್ರಿಕ್ ಸಿಕ್ಸರ್. ಈಗ ಸ್ವಲ್ಪ ಮಟ್ಟಿಗೆ ಕುತೂಹಲವನ್ನ ಮೂಡಿಸ್ತಾ ಇದ್ದಾನೆ ಪ್ರಕಾಶ್ ಹೊಡೆತಗಳು. ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ತಂಡದ ಮೊತ್ತ ಈಗ 34ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 2 ಚೆಂಡು ಇನ್ನು ಕೂಡ ಬಾಕಿ. ನಾಲ್ಕರಿಂದ 5 ಸಿಕ್ಸರ್. ಐದು ಸಿಕ್ಸರ್ಗಳು ಬಂದರೆ ಮಾತ್ರ ಪ್ಲಸ್ ಪಾಯಿಂಟ್ ಬಬ್ರು ವಾಹನ ತಂಡಕ್ಕೆ. 2 ಚೆಂಡಿಂದ ಕೂಡ ಬಾಕಿ ಹಿಡಿತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಫುಲ್ ಟಾಸ್ ಚಂಡೆ ಬಾರಿ ಕ್ಯಾಚ್ ಅವಕಾಶ. ಕ್ಯಾಚನ್ನು ಪಡ್ಕೊಳ್ತಾ ಇದ್ದಾರೆ. ಭಾಳ ಉತ್ತಮ ರೀತಿಯ ರನ್ನಿಂಗ್ ಕ್ಯಾಚನ್ನು ಪಡ್ಕೊಂಡ್ರು. ರೀತಿಯಾಗಿ ಪ್ರಕಾಶ್ ಆಟ ಮುಕ್ತವಾಗಿ ಕಾಣ್ತಾ ಇದೆ. ಪ್ರಕಾಶ್ ಬಿರುಸಿನ ಆಟ ಮುಕ್ತವನ್ನು ಕಾಣ್ತಾ ಇದೆ. ಆಸಿಫ್ ಲೆಫ್ಟಿ ಹೊಸ ಆಟಗಾರ. ಅಂತಿಮ ಚೆಂಡು ಬಾಕಿ ಇಳಿತಾ ಇದೆ ಮೂರನೇ ಓವರ್ನಲ್ಲಿ. ಜಯಕ್ಕಾಗಿ 41 ಓಟಗಳು ಬರಬೇಕಾಗಿದೆ. ಹದಿಮೂರು ಎಸೆತ 41 ಓಟಗಳು ಬರಬೇಕಾಗಿದೆ. ಆಸಿಫ್ಗೆ ಸಿರ್ತಕ್ಕಂಥ ಚೆಂಡು ಬ್ಲಾಕ್ ಹೋಲ್ಡ್. 1 ಓಟದ ಸೇರ್ಪಡೆ. ರೀತಿಯಾಗಿ ಮೂರನೇ ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 35. 12 ಎಸೆತ 40 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಆನಂದ್ 4ನೇ ಓವರ್ಗಾಗಿ ಆಸಿಫ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 12ಕ್ಕೆ 40. ಬೆರಸನ ಹಡತ ಮೊದಲ 6 ಅನ್ನು ಆಸಿಫ್ ದಾಖಲಿಸ್ತಾ ಇದ್ದಾನೆ. ಕಳೆದ ಪಂದ್ಯದ ಹೀರೋ. 2 ಚೆಂಡು 2 ಬಾಲ್. 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 2
6 ಎಸೆತಗಳ ಮುಂದೆ 13 ಓಟಗಳು ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ 2 ಚೆಂಡು 2 ಸಿಕ್ಸರ್ ಬಾರಿಸಿರ್ತಕ್ಕಂಥ ಮ್ಯಾಚ್ ಫಿನಿಷರ್ ಈಗ ಮೊದಲ ಚೆಂಡಿನಲ್ಲಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಜಯಕ್ಕಾಗಿ ಬರೋಬ್ಬರಿ 6 ಸಿಕ್ಸರ್ಗಳು ಬೇಕಾಗಿದೆ 11 ಚೆಂಡುಗಳ ಮುಂದೆ. ಮೆರಸಿನ ಹೊಡೆತ ಬಾರಿ ಕ್ಷಣ ಕಾಲಗಳಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಈ ರೀತಿಯಾಗಿ ಆಸಿಫ್ ಆಟ ಕೂಡ ಮುಕ್ತವನ್ನು ಕಾಡ್ತಾ ಇದೆ. ಫೈನಲ್ ಪಂದ್ಯದಲ್ಲಿ ಯಾವುದೇ ಆಟಗಾರ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಪ್ರಕಾಶ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರು, ಆ ಬಳಿಕ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆ ಬಳಿಕ ಆಸಿಫ್ ಮೊದಲ ಚೆಂಡಿನ ಸಿಕ್ಸರ್ ದಾಖಲಿಸಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಪುನೀತ್ ಹೊಸ ಆಟಗಾರ, ಮತ್ತೋರ್ವ ಲೆಫ್ಟಿ. ಪುನೀತ್ಗೆ ಸೇರ್ತಕ್ಕಂಥ ಚೆಂಡು ಬೈ ರೂಪದಲ್ಲಿ ಬೌಂಡ್ರಿ ಸೇರ್ತಾ ಇದೆ. ಗೋಟ ರಕ್ಷಕ ತೌಸಫ್ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನು ಕೂಡ 31 ಓಟಗಳು ಬರಬೇಕಾಗಿದೆ. 9 ಎಸೆತ 5 ಸಿಕ್ಸರ್ ಅವಶ್ಯಕತೆ. ಮತ್ತೆ ಜಾರ್ಮತ್ ಎಸ್ಗಾರಿಕೆ ಒಳ ತಿರುಗಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬಾರಿ ಪುನೀತ್ ಓಟವನ್ನು ದಾಖಲಿಸ್ತಾ ಇಲ್ಲ. ನಟನರ ಹೊಡೆತ ಬೌಂಡರಿ 4 ಓಟಗಳ ಸೇರ್ಪಡೆ. ಸಿಕ್ಸ್ ಅಂಪೈರ್, ಇಟ್ಸ್ 6. 6 ಓಟಗಳ ಸೇರ್ಪಡೆ. ಅಂತಿಮ ಚೆಂಡು ಬಾಕಿ ಇಳಿತಾ ಇದೆ 4ನೇ ವರ್ಣ ಚಾಲ್ತಿಯಲ್ಲಿ. 7 ಎಸೆತ 24 ಓಟಗಳು ಬರಬೇಕಾಗಿದೆ. ಈ ಬಾರಿ ಇನ್ಸೈಡ್ ಎಡ್ಜ್ ಆಗ್ತಾ ಇರ್ತಕ್ಕಂಥ ಚೆಂಡು ತೌಸೀಫ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಪುನೀತ್ಗೆ ಜೀವದಾನ ಲಭಿಸ್ತಾ ಇದೆ. ಒಂದು ಹೊಡೆದ ಸೇರ್ಪಡೆ.
623 ಒಟ್ಟುಗಳು ಬರಬೇಕಾಗಿದೆ. 4 ಬಿರುಸಿನ ಸಿಕ್ಸರ್ ಬರಬೇಕಾಗಿದೆ. 6 ಚೆಂಡುಗಳ ಮುಖಾಂತರವಾಗಿ ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ 4 ಸಿಕ್ಸರ್ ಅನ್ನು ಬಬ್ರುವಾಹನ ತಂಡ ದಾಖಲಿಸಬೇಕಾಗಿದೆ. KC11ಗೆ 3 ಲೀಗಲ್ ಡಾಟೆಡ್ ಡೆಲಿವರೀಸ್. ಸಾಗರ್ ಅಂತಿಮ ಓವರ್ಗಾಗಿ ಆರಕ್ಕೆ 23. ಹೆಸರ್ತಕ್ಕಂಥ ಮೊದಲ ಚೆಂಡು ಗೋಟದ ಹಿಂಬದಲ್ಲಿ ಮತ್ತೆ ಎಡವಳಿಕೆಯನ್ನು ಮಾಡ್ಕೊಳ್ತಾ ಇದ್ದಾನೆ ತೌಸೀಫ್. ಅದೃಷ್ಟದ ಬೌಂಡ್ರಿ ಈಗ ಬರ್ತಾ ಇದೆ. 19 ವರ್ಷದ ಅವಶ್ಯಕತೆ ಜಯಕ್ಕಾಗಿ. ಕ್ರಿಕೆಟ್ ಅದೃಷ್ಟ ದುರದೃಷ್ಟದ ಆಟ. ಅಂತಿಮ ಹಂತದವರೆಗೂ ಅದ್ಯಾವ ತಂಡ ಜಯಿಸ್ತಾರೆ ಎಂಬುದಾಗಿ ಜ್ಯೋತಿಷ್ಯವನ್ನು ಹೇಳಿದರೆ ಭಾಳಷ್ಟು ತಪ್ಪಾಗ್ತದೆ. ಈಗ 5ಕ್ಕೆ 19. ಸಾಗರ ಸೇರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಬೇಸ ಪ್ರಯತ್ನದ ನಡುವೆ ಯಶಸ್ಸನ್ನು ಕಾಣ್ತಾ ಇಲ್ಲ ಪುನೀತ್. ಈಗ 4ರ ಮುಂದೆ 3 ಬೇರಿಸಿನ ಸಿಕ್ಸರ್ ಬರಬೇಕಾಗಿದೆ. ಬಿರುಸಿನ ಹೊಡೆತ. ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಈಗ 3ಕ್ಕೆ 3 ಸಿಕ್ಸರ್ ಬಬ್ರುವಾಹನ ತಂಡಕ್ಕೆ ಬರಬೇಕಾಗಿದೆ. 3 ಲೀಗಲ್ ಡೆಲಿವರೀಸ್, 1 ಡಾಟ್ ಬಾಲ್. KC11 ತಂಡ ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಬೆರಸಿನ ಹೊಡೆತೆ ಬಾರಿ 1 ಬೌನ್ಸ್ ಬೌಂಡ್ರಿ. 2 ಎಸೆತ 14 ಒಟ್ಟುಗಳು ಬರಬೇಕಾಗಿದೆ. 2 balls 14 runs ರಿಕ್ವೈರ್ಡ್. 2 ಲೀಗಲ್ ಡೆಲಿವರಿಗಳು ಮಾತ್ರ KC11 ತಂಡಕ್ಕೆ ಬರಬೇಕಾಗಿದೆ. ಇದರೊಂದಿಗೆ KC11 ಮೊದಲ ಪ್ರಶಸ್ತಿ ಜಯಿಸುವ ತಮಕ ಮಾಡ್ತಾ ಇದೆ. ಕೇವಲ 1 ಲೀಗಲ್ ಡೆಲಿವರಿ ಪ್ರಶಸ್ತಿಗಾಗಿ. ರೀತಿಯಾಗಿ ಇಂಡಿಪೆಂಡೆನ್ಸ್ ಟ್ರೋಫಿ 2025 ಜಯಿಸ್ತಾ ಇದೆ KC11. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಈ ದಿನ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿ ಫೈನಲ್ ಪಂದ್ಯಾಟವನ್ನು ಕಳ್ಕೊಂಡಿರ್ತಕ್ಕಂಥ ಬಬ್ರುವಾಹನ ತಂಡಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 4 ದಿನಗಳ ಪರ್ಯಂತ
ಸಾಗಿ ಬಂದಿರತಕ್ಕಂಥ ಇಂಡಿಪೆಂಡೆನ್ಸ್ ಟ್ರೋಫಿ ಈಗ ಮುಕ್ತಾಯವನ್ನು ಕಾಣ್ತಾ ಇದೆ. KC11 ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಬಬ್ರುವಾಹನ ಎರಡನೇ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ರಾಯಲ್ ಸ್ಟಾರ್ಸ್ ಮೂರನೇ ಪ್ರಶಸ್ತಿಯನ್ನು ಪಡ್ಕೊಂಡ್ರೆ KVSR ನಾಲ್ಕನೇ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ನಾಲ್ಕು ತಂಡಗಳಿಗೂ ಕೂಡ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಾವೀಗ ನೇರವಾಗಿ ಸಮಾರಂಭಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲ ಆಟಗಾರರು ಕೂಡ ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮುಂಭಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಲ್ಕು ತಂಡದ ಆಟಗಾರರು ಈಗ ಇಮಿಡಿಯೇಟ್ಲಿ 7 ಗಂಟೆಗೆ ನಾವು ಪ್ರಶಸ್ತಿ ವಿತರಣಾ ಸಮಾರಂಭ ಮಾಡ್ತಾ ಇದ್ದೇವೆ.